ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೂಗು ಹೆಚ್ಚಾಗಿದೆ. 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಲು ಕಾಂಗ್ರೆಸ್ ಪಾಳೆಯ ವರ್ಕೌಟ್ ನಡೆಸ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆ ಚೆಂಡು ಬಿದ್ದಿದೆ. ಎಐಸಿಸಿ ನಾಯಕರ ಮುಂದೆ ಸಿದ್ದು ಡಿಕೆಶಿ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಲು ಕಸರತ್ತು ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿ ನಿಲ್ಲದಾಗಿದೆ. ಯೋಜನೆ ಪರ ವಿರೋಧ ರೈತರ ಪ್ರತಿಭಟನೆ ಮುಂದುವರೆದಿದೆ. ಭೈರಮಂಗಲದ ಮಹಿಳೆಯರು ಪೊರಕೆಗೆ ಪೂಜೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲು ಕೇಸರಿ ಪಾಳೆಯ ಸಜ್ಜಾಗಿದೆ. ರಾಜ್ಯದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆಯ ಗೊಂದಲ ಬಗೆಹರಿಯದ್ದಾಗಿದೆ. ಹಲವು ಕಡೆ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ ಅಂತ ಜನ ದೂರ್ತಿದ್ದಾರೆ. ಎಎಸ್ಡಿಡಿಒ ಮತದಾರರು ಬಿಎಲ್ಒಗಳ ಟೆನ್ಷನ್ನ ಹೆಚ್ಚು ಮಾಡಿದ್ದಾರೆ. ಅನಾಥರು, ನಿರಾಶ್ರಿತರು ದೇಶದ ಪ್ರಜೆಗಳಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಧಾರವಾಡದಲ್ಲಿ ಡಾಕ್ಟರ್ ಪತ್ನಿಯಿಂದ ವೈದ್ಯ ಗಂಡನ ಭೀಕರ ಹತ್ಯೆ ಪ್ರಕರಣ ಪೊಲೀಸ್ ಇಲಾಖೆಗೆ ಅಚ್ಚರಿ ಮೂಡಿಸಿದೆ. ಗಂಡನಿಗೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟು ಚುಚ್ಚಿ ಕೊಂದಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ನಾಯಿ ಬೆಲ್ಟ್ನಲ್ಲಿ ಪತ್ನಿಯನ್ನ ಕೊಂದು ಪತಿಯು ನೇಣಿಗೆ ಶರಣಾಗಿದ್ದಾನೆ. ಓದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಎನ್ನುವಂತೆ ಬಿಟ್ಟು ಬಿಡದೆ ಕೊರೋನಾ ಕ್ರಿಮಿ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಕರಿನೆರಳು ಬಿದ್ದಿದೆ. ರಾಜ್ಯದಲ್ಲಿ 32 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಆಂಧ್ರಕ್ಕೆ ಗಡಿ ಹಂಚಿಕೊಂಡಿರುವ ಕರುನಾಡ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.